Hello everyone, welcome back to our YouTube channel. ಇವತ್ತು ಥೈಲ್ಯಾಂಡ್ ಅಲ್ಲಿ ಥರ್ಡ್ ಡೇ. ನಿನ್ನೆ ಫಿಫೆ ಐಲ್ಯಾಂಡ್ ಟೂರ್ ಮಾಡಿದ್ವಿ. ಇವತ್ತು ಸಿಟಿ ಟೂರ್ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಟೂರಿಸ್ಟ್ ವೆಹಿಕಲ್ ನ ಪೊಲೀಸರು ಹೆಂಗ್ ಹಿಡಿತಾ ಇದ್ದಾರೆ. ಈಸಿಯಾಗಿ ಬೈಕ್ ರೆಂಟ್ಗೆ ಸಿಗುತ್ತಿಲ್ಲಿ, ಬಟ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ನೆಲ್ಲ ತಗೊಂಡು ಹೋಗಿ. ಇವಾಗ ನಮ್ಮ ಫಸ್ಟ್ ವ್ಯೂ ಪಾಯಿಂಟ್ ಬಂತು. ಇದು ಕೆರೋನ್ ವ್ಯೂ ಪಾಯಿಂಟ್ ಅಂತ. ವ್ಯೂ ಈ ತರ ಇದೆ. ಇಲ್ಲಿ 3 ಬೀಚ್ ನ ವ್ಯೂ ಪಾಯಿಂಟ್ ಒಂದೇ ಕಡೆ ಸಿಗುತ್ತೆ. ಅದೇ ಈ ವ್ಯೂ ಪಾಯಿಂಟ್ ನ ಸ್ಪೆಷಾಲಿಟಿ. ಇಲ್ಲಿ ಜಸ್ಟ್ ವ್ಯೂ ನೋಡಿ ಬಂದಿರೋದಷ್ಟೇ, ಮತ್ತೇನು ಆಕ್ಟಿವಿಟೀಸ್ ಎಲ್ಲ ಏನಿಲ್ಲ. ನಮ್ಮ ನೆಕ್ಸ್ಟ್ ಲೊಕೇಶನ್ ಬಿಗ್ ಬುದ್ಧ ಸ್ಟ್ಯಾಚ್ಯೂ. ಇವಾಗ ಇಲ್ಲಿ ಬಂದಿದ್ದೀವಿ, ಬಟ್ ಒಳಗಡೆ ಬಿಡ್ತಿಲ್ಲ ಬಿಕಾಸ್ ಲ್ಯಾಂಡ್ ಸ್ಲೈಡ್ ಆಗಿ ಕನ್ಸ್ಟ್ರಕ್ಷನ್ ನಡೀತಿದೆ ಅಂತ. ಅದಕ್ಕೆ ದೂರದಿಂದ ನೋಡ್ಕೊಂಡು ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ಬೇಕೀಗ. ಇವಾಗ ನಮ್ಮ ನೆಕ್ಸ್ಟ್ ಲೊಕೇಶನ್ ಎಲಿಫೆಂಟ್ ಕ್ಯಾಂಪ್ಗೆ ಬಂದಿದ್ದೀವಿ. ಇಲ್ಲಿ ಎಲಿಫೆಂಟ್ ಜೊತೆ ಫೋಟೋ ತಗೊಳ್ಳೋದು ಪ್ಯಾಕೇಜಲ್ಲಿ ಇನ್ಕ್ಲೂಡೆಡ್ ಇತ್ತು, ಬಟ್ ಎಲಿಫೆಂಟ್ ಫೀಡಿಂಗ್ ಇನ್ಕ್ಲೂಡೆಡ್ ಇಲ್ಲ. ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು. ನೋಡಿ ಬೇಬಿ ಎಲಿಫೆಂಟ್ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ನಾವು ಬುಕ್ ಮಾಡಿರೋದು ಶೇರ್ಡ್ ಸಿಟಿ ಟೂರ್, ಹಾಗಾಗಿ ನಮ್ಮ ಜೊತೆ ಇನ್ನೂ 2 ಫ್ಯಾಮಿಲೀಸ್ ಇದ್ದಾರೆ ಮತ್ತು ಈ ಆಂಟಿ ಇದ್ದಾರೆ. ಇವರು ಜರ್ಮನಿಯಿಂದ ಒಬ್ಬರೇ ಬಂದಿದ್ದಾರೆ. ನಂಗೆ ಆನೆ ಮುಟ್ಟೋದಂದ್ರೆ ತುಂಬಾ ಭಯ, ಹಾಗಾಗಿ ನಾನು ಹೋಗ್ತಿರ್ಲಿಲ್ಲ. ಅದು ಬೇಬಿ ಎಲಿಫೆಂಟ್ ಇದ್ರೂ ನನ್ಗೆ ಭಯ ಆಗ್ತಿತ್ತು. ನಮ್ಮ ನೆಕ್ಸ್ಟ್ ಲೊಕೇಶನ್ ಟೈಗರ್ ಪಾರ್ಕ್. ಥೈಲ್ಯಾಂಡಿಗೆ ಬಂದವರೆಲ್ಲ ಟೈಗರ್ ಪಾರ್ಕಿಗೆ ಹೋಗ್ತಾರೆ ಟೈಗರ್ ಜೊತೆ ಫೋಟೋ ತಗೊಳಕ್. ಬಟ್ ನಂಗೆ ತುಂಬಾ ಭಯ ಆಗ್ತಿದೆ. ನೋಡೋಣ ಟೈಗರ್ನ ಮುಟ್ತೀನೋ ಇಲ್ಲೋ ಅಂತ. ಇಲ್ಲಿ ಪ್ರೈಸಿಂಗ್ ಹೆಂಗಿದೆ ಅಂದ್ರೆ ಬಿಗ್ ಟೈಗರಿಗೆ 1 ಪ್ರೈಸು, ಮೀಡಿಯಂ ಟೈಗರಿಗೆ 1 ಪ್ರೈಸು, ಸ್ಮಾಲ್ ಟೈಗರಿಗೆ 1 ಪ್ರೈಸು. ನಾನು ಸ್ಮಾಲ್ ಟೈಗರೇ ಸಾಕು ಅಂತ ಸ್ಮಾಲ್ ಟೈಗರ್ ನೋಡಕ್ ಹೋಗೋಣ ಅಂತ ಹೇಳಿದೆ. ಬಟ್ ಇಲ್ಲ, ಚೇತನ್ ನಾನು ಬಿಗ್ ಟೈಗರೇ ನೋಡ್ಬೇಕು ಅಂತ ಹೇಳಿದ್ರು. ಇಬ್ರು ಒಟ್ಟಿಗೆ ಫೋಟೋ ತಗೊಳಕ್ ಆಗೋದಿಲ್ಲ ಅಂತ ನಾನು ಓಕೆ ಅಂದು ಬಿಗ್ ಟೈಗರ್ ನೋಡಕ್ ಹೋಗ್ತಿದೀವಿ. ಫೈನಲಿ ಒಳಗೆ ಬಂದ್ವಿ, ಬಟ್ ತುಂಬಾ ಭಯ ಆಗ್ತಿದೆ ನನಗೆ. ಟೈಗರ್ ಪಾರ್ಕ್ ಫುಕೆಟಲ್ಲೂ ಇದೆ, ಪಟಾಯಲ್ಲೂ ಇದೆ. ಯಾವ್ದಾದ್ರು ಚೂಸ್ ಮಾಡ್ಕೋಬಹುದು. ನಾವಿವಾಗ ಬಂದಿರೋದು ಫುಕೆಟ್ ಟೈಗರ್ ಪಾರ್ಕಿಗೆ. ಓಕೆ, ಇಲ್ಲಿ ಮಲ್ಗಿರೋ ಟೈಗರ್ನ ಚೇತನ್ ಮುಟ್ಟಕ್ಕೆ ಹೋಗ್ತಿದ್ದಾರೆ. ಈಗ ನೋಡೋಣ ಬನ್ನಿ. ನಾನು ಟೈಗರ್ನೆಲ್ಲ ಮುಟ್ಟಕ್ಕೆ ಹೋಗ್ಲಿಲ್ಲ, ಜಸ್ಟ್ ಅದ್ರ ಪಕ್ಕ ನಿಂತು ಫೋಟೋ ಹಿಡ್ಕೊಂಡಷ್ಟೇ. ಅದೇ ಭಯ ಆಗ್ತಿತ್ತು ನನಗೆ. ನಾನು ಯಾಕೆ ಮುಟ್ಟಕ್ಕೆ ಹೋಗಿಲ್ಲ ಅಂದರೆ ಇಲ್ಲಿ ಗಾರ್ಡ್ ಇದ್ದಾರಲ್ಲ, ಇವ್ರೇನು ಹೇಳಿದ್ರು, ನಾವು ಟೈಗರ್ನ ಸಾಫ್ಟಾಗಿ ಟಚ್ ಮಾಡಬಾರ್ದಂತೆ, ಹಾರ್ಡಾಗಿ ಟಚ್ ಮಾಡಬೇಕು. ಇಲ್ಲಾಂದರೆ ಅದಕ್ಕೆ ಕೋಪ ಬರುತ್ತೆ. ಯಾಕಂದರೆ ಅದಕ್ಕೆ ಕಚ್ಗುಳಿ ಥರ ಅನಿಸುತ್ತೆ, ಹಾಗಾಗಿ ಕೋಪ ಬರುತ್ತೆ. ಓಕೆ, ಇಲ್ಲಿ ಇನ್ನೊಂದು ಟೈಗರ್ ಕೂತಿದೆ, ಅದನ್ನು ನೋಡಕ್ಕೆ ಹೋಗ್ತಿದ್ವಿ. ಚೇತನ್ನ ನೋಡಿ ಹೆಂಗ್ ಮಸಾಜ್ ಮಾಡ್ತಿದ್ದಾರೆ ಟೈಗರ್ಗೆ. ಹುಲಿ ಬಾಲ ಹಿಡ್ಕೊಂಡು ಆಟ ಆಡ್ತಿದ್ದಾರೆ. ನನಗೆ ಕರೀತಿದ್ದಾರೆ. ನಂಗೆ ಫುಲ್ ಭಯ ಆಗ್ತಿದೆ, ಗೊತ್ತಿಲ್ಲ ಮುಗ್ತೀನೋ ಇಲ್ಲೋ ಅಂತ.
ಈ ಟೈಗರ್ಗಳು ಯಾಕೆ ಇಷ್ಟು ಸೈಲೆಂಟ್ ಆಗಿ ಕೂತಿದಾವೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಚಿಕ್ಕ ಹುಡುಗಿದು ಧೈರ್ಯ ನೋಡಿ, ಒಬ್ಳೆ ಕೂತು ಸ್ಮಾಲ್ ಟೈಗರ್ ಹತ್ರ ಹೇಗೆ ಫೋಟೋ ತಗೋತಿದ್ದಾಳೆ. What is meaning the temple and Chalong, the Chalong place or Chalong area? Okay, so you have to go inside to dig the main temple. ಇವಾಗ ನಮ್ಮ ನೆಕ್ಸ್ಟ್ ಲೊಕೇಶನ್ ಫುಕೆಟ್ ಅಲ್ಲಿರೋ ಫೇಮಸ್ ಟೆಂಪಲ್, ಅದ್ರ ಹೆಸರು ವಾಟ್ ಚಲಾಂಗ್. ಈ ಟೆಂಪಲ್ನ ಸ್ಪೆಷಾಲಿಟಿ ಏನಂದ್ರೆ, ಇಲ್ಲೇನಾದ್ರೂ ಕೇಳ್ಕೊಂಡು ಹೋಗಿ ಆ ವಿಶ್ ಕಂಪ್ಲೀಟ್ ಆದ್ರೆ ಇಲ್ಲಿ ಬಂದು ಕ್ರ್ಯಾಕರ್ಸ್ನ ಹಚ್ತಾರೆ. ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ ಇಟ್ಟಿಗೆ, ಇದು ಇದ್ರೊಳಗಡೆ ಕ್ರ್ಯಾಕರ್ಸ್ನ ಹಚ್ತಾರೆ. ಇದೇ ಗೇಟ್ ಒಳಗಡೆ 4 ಟೆಂಪಲ್ಗಳಿದಾವೆ. ಎಲ್ಲ ಟೆಂಪಲಲ್ಲೂ ಸ್ಲೀವ್ಲೆಸ್ ಅಲೌಡ್ ಇಲ್ಲ, ಶಾರ್ಟ್ಸ್ ಅಲೌಡ್ ಇಲ್ಲ. ಅಕಾರ್ಡಿಂಗ್ಲಿ ಡ್ರೆಸ್ ಮಾಡ್ಕೊಂಡು ಹೋಗಿ, ಇಲ್ಲಾಂದ್ರೆ ಒಂದು ಶಾಲ್ ಇಟ್ಕೊಂಡು ಹೋಗಿ. ನೆನ್ಪು ಹಾರಿದ್ರೆ ಅಲ್ಲೇ ರೆಂಟಿಗೆ ಅಥವಾ ಪರ್ಚೇಸ್ಗೆ ಶಾಲ್ಗಳು ಸಿಗ್ತವೆ, ಅದನ್ನ ಯೂಸ್ ಮಾಡ್ಕೋಬಹುದು. ಟೆಂಪಲ್ ಟೂರ್ನ ಮುಗಿಸ್ಕೊಂಡು ನೆಕ್ಸ್ಟ್ ಫುಕೆಟ್ ಓಲ್ಡ್ ಟೌನ್ಗೆ ಹೋಗ್ತಿದ್ದೀವಿ. ಈ ಏರಿಯಾ ಶಾಪಿಂಗ್ ಮತ್ತು ಕೆಫೆಗಳಿಗೆ ಫೇಮಸ್ ಇದೆ, ಹಾಗಾಗಿ ಮಿಸ್ ಮಾಡಬೇಡಿ. ಸಿಟಿ ಟೂರ್ ಎಲ್ಲ ಮುಗಿಯೋಷ್ಟಿಗೆ ಸಂಜೆ ಆಗಿತ್ತು. ಆಮೇಲೆ ನಾವು ನಮ್ಮ ರೆಸಾರ್ಟಿಗೆ ಹೋದ್ವಿ. ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್.